ಇವರೆಲ್ಲ ಹಾಗೆ, ಇವ್ರಿಗೆ ಜಾಗ ಸಿಕ್ಕುದೇ ತಡ, ನಮ್ಮನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಇವರದ್ದು. ಮೊದ್ಲಿಗೆ ಹಳೆ ನೋಡು, ಮೊದಲು ಈ ಹಳೆ ತಲೆ ಎಲ್ಲ ಒಂದು ಹೋಗ್ಲಿ, ಆಮೇಲೆ ನಮ್ಮ ಯಜಮಾನಿಗೆ ಜೋರು ಅಂತ ಇದು ಗೊತ್ತಾಗುತ್ತದೆ. ಇವರೆಲ್ಲ ತಯಾರಾದವರು, ಕಾಯ್ತಾ ಇದ್ದವರು, ಪ್ರತಿಕ್ರಿಯೆ ಇದು. ನಿಮ್ ವಿರೋಧ ಪಕ್ಷದವರು ಕಣ್ಣಲ್ಲಿ ಹೂವಾಗಿದೆ ಅಂತ ಹೇಳಿದ್ದಲ್ವಲ್ಲ, ಅಲ್ಲ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ತಯಾರಾಗ್ತಾ ಬಂದ್ರೆ ನೀವಲ್ಲ, ಇವಾಗ ನಮ್ಮನ್ನೆಲ್ಲ ಕಂಡ್ರೆ ತಾಟಾಕಿ ಕಂಡಾಗ ಆಗ್ತದೆ. ನೀವೇ ಹೋಗಿ ಹೇಳ್ತೀರಿ ಇವರೆಲ್ಲ ಯಾಕೆ, ನಾವು ಸಾಕಲ್ಲ, ಬಿಡ್ಬೋದಲ್ಲ, ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ನಮ್ಮ ಎದುರಿಗೆ ಹೇಳುವುದೆಲ್ಲ ನಾನು ಒಪ್ಪುವುದಿಲ್ಲ. ನಾನು ಇತ್ತೀಚೆಗೆ ಕೆಲವ್ರನ್ನೆಲ್ಲ ನಂಬುದು ಬಿಟ್ಟಿದ್ದೇನೆ. ಅಲ್ಲಿ ಒಪ್ಕೊಂಡು ಇತ್ತು, ನಾವು ಇದ್ದವರೊಳಗೆ ಸುಧಾರಿಸಬಹುದು. ಸಾಕಲ್ಲ, ಈಚೆ ಆಚೆ ಎಲ್ಲ ಒಳ್ಳೇದು ಉಂಟಲ್ಲ, ನಮ್ಗೆ ಸೇರಿಸಿ ಕೊಡ್ಬೋದಿತ್ತು. ಅವ ಸಿಟ್ಟು ಬಂದಾಗ ತಾಟಕ್ಕೆ ಏನೋ ಕೊಂದಿದ್ದಾನೆ, ನನ್ನನ್ನು ಕಂಡ್ರು ಹಾಗೆ ಆಗ್ತದೆ. ಸಿಟ್ಟು ಬಂದ್ರೆ ನನ್ನ ತಲೆ ಮೇಲೆ ಕಲ್ಲು ಹಾಕ್ತಾ. ಇಲ್ಲ ಇದು ಕಾಯ್ತಾ ಇದ್ರಿ ನೀವೆಲ್ಲ ಅಣ್ಣ ತಮ್ಮಂದಿರು. ಯಾವ್ದಮ್ಮ? ಇದೇ ನಮ್ಮನ್ನೊಂದು ತೆಗಿಬೇಕು ಅಂತ ಬಹಳ ಪ್ರಯತ್ನ ಉಂಟು ನಿಮ್ದೆಲ್ಲ. ಗೊತ್ತಾಗ್ತದೆ ನನಗೆ. ನಾನು ಯಜಮಾನ್ರೊಂದು ಗಟ್ಟಿ ಇದ್ದಕ್ಕೆ ನಾನಿದ್ದೆ, ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನಿಲ್ಲ. ಏನು ಎಲ್ಲರಿಗೂ ಒಳ್ಳೆದಾಗಲಿ ಎಲ್ಲ ನಮಗೆ ಮಗ ಕಮಲ ಲೋಚನೆ ಭಯ ನಿವಾರಿಣಿ ಭಾಗ್ಯಶಾಲಿನಿ ಭಾಗ್ಯಶಾಲಿನಿ ಚಿಂತೆಯಾಕೋವರೆ ನಿಮ್ಮ ಮನಸ್ಸಿಗೆ ಚಿಂತೆಯಾಕೋವರೆ ಅವ್ವ ಚಿಂತೆಯಾಕೋವರೆ ನಿನ್ನ ಮನದೇ ನಿಮ್ಮ ಮನದೇ ಚಿಂತೆಯಾಕೋವರೆ ಅವ್ವ ಚಿಂತೆಯಾಕೋವರೆ ನಿಮ್ಮ ಮನದೇ ಸದನರಿಲ್ಲ ಅಣ್ಣರಾಮಗೆ ಸಂತಸರಿ ಅಣ್ಣರಾಮಗೆ ಚಿಂತೆಯಾಕವ ನಿಮ್ಮ ಮನಸ್ಸಿಗೆ ಸಂತಸದಿಂದ ಅಣ್ಣರಾಮಗೆ ಅಣ್ಣರಾಮಗೆ ಜಯ ಜಯ ಕೊಡುವ ಭೂಪತಿ ತಡೆಯದಲ್ಲಿಗೆ ತೆರಳು ಬೇಗಸಿ ತಡೆಯ ಅಲ್ಲಿಗೆ ತೆರಳು ಬೇಗರಿ ತೆರಳು ಬೇಗದಿ ಜಯ 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 ಜಯ
ಜಯ ಜಯ ಕಮಲ ಲೋಚನೆ ಹೀಗೆ ಆಗಬೇಕು ಅಂತಾದ್ರೆ ಕಾರಣ ಉಂಟು. ಕೇಳಿದ್ದೇವೆ ನಾವು, ನಮ್ಮ ಅಪ್ಪ ನಿಮ್ಮನ್ನು ಯಾವತ್ತು ಕಮಲ ಲೋಚನೆ ಏನು ಕರೆಯುವುದು. ಯಾಕೆ ಕೇಳಿದ್ರೆ ಕಮಲದ ಹೂವದ ದರವನ್ನು ಹೇಗೆ ತನ್ನ ಎಲೆಯು ರಕ್ಷಣೆ ಮಾಡ್ತದೆಯೋ ತದ್ರೀತಿಯಲ್ಲಿ ನಮ್ಮ 4 ಮಂದಿಯನ್ನು ನೀವು ರಕ್ಷಣೆ ಮಾಡಿಕೊಂಡು ಬಂದವರಿದ್ದೀರಿ. ನಿಮ್ಮ ಕಣ್ಣಿನ ಆ ದೃಷ್ಟಿಯನ್ನು ಬೀರುವ ತನ್ನ ಮೂಲಕವಾಗಿ ಅದಕ್ಕಾಗಿ ನೀವು ಕಮಲ ಲೋಚನೆ ಇದ್ದೀರಿ. ಅಷ್ಟು ಮಾತ್ರವೇ ಅಲ್ಲ, ಭಯ ನೀವು ಹಾರಿಣಿ. ನಮ್ಮ ಅಪ್ಪನಿಗೆ ಭಯ ಬಂದದ್ದಂತೆ. ಹಿಂದೆ ದಾನವನೊಂದಿಗೆ ಯುದ್ಧವನ್ನು ಮಾಡುವಾಗ ರಥದ ಗಾಲಿಯ ಕೀಲು ತಪ್ಪಿದಾಗ ಇನ್ನು ಹೇಗೆ ಜಯವನ್ನು ಸಾಧಿಸುವುದು ಎನ್ನುವ ಹಾಗೆ ಚಿಂತೆಯಲ್ಲಿರುವಾಗ ಆ ಗಾಲಿಯ ಕೀಲಿಗೋಸ್ಕರವಾಗಿ ನಿಮ್ಮ ಕಿರುಬೆರಳನ್ನೇ ಅದರೊಳಗೆ ಸಿಕ್ಕಿಸಿ ಅಪ್ಪ ಯುದ್ಧ ಜಯಿಸುವ ಹಾಗೆ ನೀವು ಮಾಡಿದವರಂತೆ. ಅಪ್ಪನಿಗೆ ಭಯ ನಿವಾರಣೆ ನೀವಿದ್ದೀರಿ. ಅಷ್ಟು ಮಾತ್ರವೇ ಅಲ್ಲ, ಭಾಗ್ಯಶಾಲಿನಿ. ನಮ್ಮಪ್ಪ ನಿಮ್ಮನ್ನ ಮದುವೆಯಾಗಿ ಈ ನಾಡಿಗೆ ಕರೆತಂದರಲ್ಲಿ ನಮ್ಮ ಅಪ್ಪನಿಗೆ 4 ಮಂದಿ ಮಕ್ಕಳನ್ನ ಹುಟ್ಟಿಕೊಂಡು ಅದರಿಂದ ನಾಡಿಗೆ ನಾಡೇ ತೊಟ್ಟಿಲನ್ನು ಕಟ್ಟಿ ಹಬ್ಬವನ್ನೇ ಆಚರಿಸಿದಂತೆ. ಅದಕ್ಕಾಗಿ ನೀವು ಒಂದು ರೀತಿ ನಮ್ಮ ನಾಡಿಗೆ ಭಾಗ್ಯಶಾಲಿನಿ. ಅಪ್ಪ, ಈ ರೀತಿಯಲ್ಲೆಲ್ಲ ನಮ್ಮ ಪಾಲಿಗೆ ಸಹಾಯರಾದಂತಹ ನೀವು, ಯಾವತ್ತೂ ಕೂಡ ಪ್ರಜ್ವಲಿಸುವ ದೀಪದಂತೆ ಆ ಚಂದ್ರಮನಂತೆ ಕಂಗೊಳಿಸುವಂತಹ ನೀವು ಇವತ್ತು ಮುಖಕ್ಕೆ ಯಾಕೆ ಈ ರೀತಿಯಾದಂತಹ ಬಟ್ಟೆಯನ್ನು ಹೊತ್ತುಕೊಂಡು ಏನೋ ಒಂದು ಗಂಧರ್ವಾದಂತಹ ಚಿಂತೆಯಲ್ಲಿದ್ದೀರಲ್ಲ ಅಮ್ಮ. ಸ್ವಲ್ಪ ಎದ್ದು ಆ ಕಡೆ ಈ ಕಡೆ ಎಲ್ಲವನ್ನು ನೋಡಿ, ಸಕಲ ನಾಡಿಗೆ ನಾಡೇ ತಡೆದು ತೋರಣಗಳಿಂದ ಸಿದ್ಧಗೊಂಡಿದೆ. ಯಾಕೆ? ಅಣ್ಣನಾದಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ನಾಡಿನಲ್ಲಿ ಎಲ್ಲ ಪ್ರಚಾರ ಆಗಿದೆ, ಎಲ್ಲ ಬಂದು ಸೇರಿದ್ದಾರೆ. ಆದ್ರೆ ನೀವು ಮಾತ್ರ ಬರಲಿಲ್ಲ. ಯಾಕಮ್ಮ? ಅಮ್ಮ, ಹೋಗುವ, ಬನ್ನಿ ಅಮ್ಮ. ಲಕ್ಷ್ಮಣ ನಿನ್ನಳಾಡು ಏನೋ ಲಕ್ಷ್ಮಣ ಮಯ ವೀರ ನಿನ್ನಳಾಡುವುದು ಏನೋ ಲಜ್ಜವಾದರೂ ಬಾರೆ ಕಾರಣವು ಬೇರೆ. ಲಜ್ಜವಾದರೂ ಬಾರೆ ಕಾರಣವ ಬೇರೆ. ಹುಡುಗ ನೀನರಿ ಹೋಗದಿ ಬೇಗದಲ್ಲಿ ನಮ್ಮ ಹುಡುಗ ನೀನರಿ ಹೋಗದಿ ಬೇಗದಲ್ಲಿ ನಮ್ಮ ಒಡವಿ ಪಾಲಕ ಇಲ್ಲಿ ಬರಲು ಹೇಳಯ್ಯ. ಒಡವಿ ಪಾಲಕನಲ್ಲಿ ಬರಲು ಹೇಳಯ್ಯ. ಬಂದವನ್ಯಾರು? ನಾನು ಲಕ್ಷ್ಮಣ. ಲಕ್ಷ್ಮಣ ಮಹಾವೀರ, ವೀರ ದಶರಥನ್ ರಪತಿ, ನಮ್ಮಪ್ಪ ಮಂತ್ರಿ ಮಹಾವೀರ. ನಮ್ಮ ಅಪ್ಪನ ಮಂತ್ರಿ. ನಮ್ಮಲ್ಲಿದ್ದವರೆಲ್ಲ ವೀರರೇ ಅಲ್ವೋ? ಎಲ್ಲ ನಿಮ್ಮ ಮಕ್ಕಳೇ ಅಲ್ವೋ? ಏನು ಬಂದೆ? ವಿಚಾರ ಗೊತ್ತಾಗ್ಲಿಲ್ವ ಅಮ್ಮ ನಿಮ್ಗೆ? ಹೇಳು. ನಾಡಿಗೆ ನಾಡೇ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೊರಗೊಂಡು ನೋಡ್ಲಿಲ್ವ ನೀವು? ನಾನು ನೋಡುವುದಿಲ್ಲ. ಏನ್ ಹಬ್ಬ? ಅಣ್ಣನಾದಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಹೌದಾ? ಎಲ್ಲ ಬಂದು ಸೇರಿದ್ದಾರೆ. ಎಲ್ಲರೂ ಬಂದಾಯ್ತಾ? ಆಯ್ತದ ನೀವು ಒಬ್ಬರೇ ಅಮ್ಮ. ಹೌದಾ? ನಿಮ್ಗೆಲ್ಲ ವಿಚಾರ ಗೊತ್ತಾಗ್ಲಿಲ್ಲ ಕಾಣ್ತದೆ ಅಲ್ವಾ? ಹಾ 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 ಹಾ, ನನಗೆ ಗೊತ್ತಾಗ್ಲಿಲ್ಲ. ಹೌದಾ? ಹೇಳುವವರು ಬಂದು ಹೇಳಲಿಲ್ಲ. ಹೇಳಿಲ್ವಾ? ಆದ್ರೂ ಮನೆಯಲ್ಲಿ ಇದ್ದೀರಲ್ಲ ಅಮ್ಮ. ಅಂದ್ರೆ ಇರಬಾರ್ದಿತ್ತು ಅಂತ ಹೇಳುದ? ಹಾಗಲ್ಲ, ಅಂದ್ರೆ ಮನೇಲಿದ್ದವರಿಗೆಲ್ಲ ಹೇಳ್ಬೇಕಂತಿಲ್ಲ, ಗೊತ್ತಾಗ್ತದಲ್ಲ. ಏನು ಹೊಗಳುವುದ ತೆಗಳುವುದ ಕೊಂಕು ಮಾತಾಡುವುದ ನೀನು? ಅಮ್ಮ ಹಾಗಿನಂತೆಲ್ಲ ಹೇಳ್ತೇನ. ಏನು ಬಂದವನೇ ಜಯ ಜಯ ಮಾ, ಏನು ನನ್ನ ಮಹಂಕಾಳಿ ಕಂಡಾಗಾಯ್ತ ನಿಂಗೆ?
ಹಾಗಲ್ಲಮ್ಮ. ಅಥವಾ ಪ್ರತ್ಯಕ್ಷ ಮಾಡಿಸ್ತಾ ಇದ್ಯಾ ಅಲ್ಲ ಜಯ ಅಲ್ಲ ಜಯ ಅಂತ ಹೇಳಿ? ಹಾಗಲ್ಲ. ನಮ್ಗೆಲ್ಲರೂ ಒಂದು ರೀತಿ ನೀವು ದೇವಿ ಸ್ವರೂಪವೇ. ಹಾ, ಯಾಕೆ? ಅದಕ್ಕೆ ಬಂದವನೇ ಜಯ ಜಯ, ಎಲ್ಲ ಪ್ರಸಂಗಕ್ಕೂ ಅದೇ ಜಯ ಜಯ. ಮತ್ತೇನು? ಅಮ್ಮ ಹಾ, ಅಮ್ಮ ಮತ್ತೇನು ಹೇಳಿದ್ಯಾ? ಕಮಲ ಲೋಚನೆ. ಹಾ, ಕಣ್ಣಲ್ಲಿ ಹೂವಾಗಿದೆ ಅಂತ ಹೇಳಿದ್ದಲ್ವಲ್ಲ? ಅಲ್ಲ ಹಾ, ಹೂಗಿನಂತ ಕಣ್ಣಿದ್ದವರು ಅಂತ. ಹೂವಿನಂತ ಕಣ್ಣ? ಹೌದೌದು. ಅದೇನದು ಹೂವಿನಂತ ಕಣ್ಣು? ಅಂದ್ರೆ ಹಾ, ಕಮಲ ಹೇಗೆ? ದೊಡ್ಡ ಕಳ್ಳು ಕಂಡಿದ್ಯೇನೋ? ಆಗಲ್ಲಮ್ಮ. ಪ್ರಕಾಶ ಇದ್ದವರೆಲ್ಲದೇ ನಾವು ಇದ್ದದೆಲ್ಲ ಒಳ್ಳೇದಂತ ಯೋಚನೆ ಮಾಡು. ಈ ಕೆಲವು ಕೊಂಕ ಮಾತಾಡೋದು ಬಿಡುವುದೇ ಇಲ್ಲ. ನಾವು ತಿಳ್ಕೊಂಡಿದ್ದೆ ತಪ್ಪಾಯ್ತು ಅಂತ ಅಲ್ವೇನಾ? ಅಮ್ಮ. ಪಟ್ಟ ಆಗುತ್ತಾ ಇದೆ. ಹೌದೌದು. ಈಗ ನಾನು ಬರುವುದಿಲ್ಲ. ಏನು? ಅಯ್ಯೋ ಹಾಗೊಂದು ಮಾಡ್ಬೇಡಿ ಅಮ್ಮ. ಏನಾಗ್ತದೆ ಬರ್ದಿದ್ರೆ? ಅಣ್ಣ ಹೇಳಿ ಕಳಿಸಿದ್ದಾನೆ. ಹೇಳಿ ಬಿಡು. ಬಿಡ್ಲಿಕ್ಕೆ ಆಗ್ತದ ಅಮ್ಮ ಹೇಳಿದ ಮೇಲೆ. ಮಾತೆ ಬಿಡ್ಲಿಕ್ಕೆ ಎಳ್ಕೊಂಡು ಹೋಗಿ ಬಂದ ನೀನೀಗ? ಆಗಲ್ಲ. ನಿನ್ನ ಮಾತಿನ ಅರ್ಥ ಏನು? ಅಂದ್ರೆ ಹಾ. ಅಣ್ಣ ಹೇಳಿದ್ ಹೇಗೆ ಗೊತ್ತುಂಟಾ? ಹೇಗೆ? ಭರತನ ಮಾತೆ ಬರುವವರೆಗಾಗಿ ಪೀಠ ಏರುವುದಿಲ್ಲ, ಅವರನ್ನು ಕರೆತ ಲಕ್ಷ್ಮಣ ಎನ್ನುವುದು ಆಡಿದ್ದಾರೆ. ಬಾರ್ದೇ ಇದ್ರೆ ಏನಂತೆ? ಏನು ಹೇಳಿಲ್ಲ. ಹಾ. ನಾನು ಗ್ರಹಿಸಬಲ್ಲೆ. ಏನು? ಅಮ್ಮ, ನಮ್ಮ ಅಣ್ಣನಿಗೆ ಕೋಪ ಬರುವುದೇ ಇಲ್ಲ. ಹಾ, ಬರುವುದಿಲ್ವಾ? ಆದ್ರೆ ಬಂದಾಗ ನಾನು ನೋಡಿದ್ದೇನೆ. ಹಾ, ಬಂದಾಗ ನಾನು ನೋಡಿದ್ದೇನೆ. ಬಂದಾಗ ನೀನು ನೋಡಿದೆ? ಹೌದಪ್ಪ. ಎಲ್ಲಿ ಗೊತ್ತುಂಟಾ? ಹಿಂದೆ ಯಜ್ಞ ಸಂರಕ್ಷಣೆಗಾಗಿ ನನ್ನನ್ನು ಹಾಗೂ ಅಣ್ಣನನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋದಾಗ ತಾಟಕೇನುಂತಹ ಮಹಾದಾನವಿಯನ್ನು ಕಂಡಂತೆ ನಿನ್ನ ಕೈ ಮುರಿತೇನೆ ಈಗ. ಯಾರಿಗೆ ತೋರಿಸೋದು ನೀನು? ತಮ್ಮ ತಪ್ಪಾಯ್ತು. ನಿಮ್ಗೆ ಏನ್ ತಪ್ಪಾಯ್ತು? ನಿಮ್ಗೆ ತೋರಿಸಿದ್ದಲ್ಲಮ್ಮ. ನನಗೆ ಗೊತ್ತಾಗುತ್ತದೆ ನೀವು ಅಭಿನಯ ಅಲ್ಲ. ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ತಯಾರಾಗ್ತಾ ಬಂದ್ರಿ ನೀವಲ್ಲ. ಇವಾಗ ನಮ್ಮನ್ನೆಲ್ಲ ಕಂಡ್ರೆ ತಾಟಾಕಿ ಕಂಡಾಗ ಆಗ್ತದೆ. ಆ, ಅಲ್ವಾ? ಗಾಳಿ ಕಂಡಾಗ ಆಗ್ತದೆ. ಎಲ್ಲ ಹಾಗೆ ತಯಾರಾಗ ನಾವೆಲ್ಲ ತಯಾರಾಗುವಲ್ಲಿವರಿಗೆ ಬೇಕು. ನೀವೆಲ್ಲ ತಯಾರಾದ್ಮೇಲೆ ನಾವು ಬೇಡ. ನಮ್ಮನ್ನು ತಯಾರು ಮಾಡಿದ್ರೆ ಆಮೇಲೆ ನೀವೇ ಹೋಗಿ ಹೇಳ್ತೀರಿ ಇವರೆಲ್ಲ ಯಾಕೆ, ನಾವು ಸಾಕಲ್ಲ, ಇವ್ರನ್ನೆಲ್ಲ ಬಿಡ್ಬೋದಲ್ಲ, ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ. ಆ? ಅಮ್ಮ, ಏನು? ನೀವ್ ಹೇಳ್ತಿದ್ರ ಆಗ್ತದ ತಾಯಿ? ಅದ್ ನಮ್ಮ ಎದುರಿಗೆ ಹೇಳುವುದಲ್ಲ, ನಾನು ಒಪ್ಪುವುದಿಲ್ಲ. ನಾನು ಇತ್ತೀಚೆಗೆ ಕೆಲವ್ರನ್ನೆಲ್ಲ ನಂಬುದು ಬಿಟ್ಟಿದ್ದೇನೆ. ನಮ್ಮ ಎದುರೊಂದು, ಆಚೆ ಹೋದ್ಮೇಲೆ ಮತ್ತೊಂದು. ಇಲ್ಲಿ ನಮ್ಮ ಎದುರು ನೀವು ಇಲ್ದೇ ಇದ್ರೆ ಆಗುವುದೇ ಇಲ್ಲ. ಅಲ್ಲಿ ಒಪ್ಕೊಂಡು ಬೇಡ ಇತ್ತು, ನಾವು ಇದ್ದವರೊಳಗೆ ಸುಧಾರಿಸ್ಬೋದಿತ್ತು. ಸಾಕಲ್ಲ, ಈಚೆ ಆಚೆ ಎಲ್ಲ ಒಳ್ಳೇದು ಉಂಟಲ್ಲ. ಅವರು ನಮ್ಗೆ ಸೇರಿಸಿ ಕೊಡ್ಬೋದಿತ್ತು ಅಲ್ವಾ? ಇಂಥದ್ದೇ ಅಲ್ವಾ? ಅಲ್ಲಮ್ಮ, ನಿಮ್ಮ ದೊಡ್ಡ ಗುಣ ಅದೆಲ್ಲ. ಯಾವುದು? ನನಗೆ ನಾನೇ ತಿಳ್ಕೊಂಡಿದ್ದು. ಹಾಗಲ್ಲ. ಹಾ. ಅಂದ್ರೆ ಯಾರು ಏನ್ ಹೇಳಿದ್ರು ನೀವೇನು ಅಂದುಕೊಳ್ಳುವರಲ್ಲ ಅಂತ. ಒಳ್ಳೆ ಸ್ವಭಾವದವರು ಅಂತ ನೀವು. ಹೌದು, ಹೇಳೋರು ಹೇಳ್ಕತ್ತಿರ್ಲಿ, ನಾನು ನಮಸ್ಕಾರ ಇರುವುದು. ಅಮ್ಮ, ಯಾಕಮ್ಮ ನೀವು ನಾನು ಏನೇ ಆಡಿದ್ರು ತಪ್ಪನ್ನು ಹುಡುಕ್ತಾ ಇದ್ದೀರಿ? ನಾನು ತಪ್ಪು ಹುಡುಕುವುದಲ್ಲ, ಮಾತಲ್ಲೇ ತಪ್ಪಿರುವಾಗ ಯೋಚನೆ ಮಾಡಿ ಹೇಳ್ತಾ ಇರುವುದು. ನಾನು ನಿಮ್ಮ ಮಗ ಅಲ್ವಾ? ಏನು ನಾನು ಬಾರದೆ ಇದ್ರೆ ಸಿಟ್ಟು ಬರ್ತದೆ. ಹೌದಪ್ಪ. ಸಿಟ್ಟು ಬಂದ್ರೆ ಏನು? ಆ ತಾಟಕಿನ ಕೊಂದಿದ್ದಾನೆ. ಆ, ಅವ ಸಿಟ್ಟು ಬಂದಾಗ ತಾಟಕ್ಕೇನೋ ಕೊಂದಿದ್ದಾನೆ, ನನ್ನನ್ನು ಕಂಡ್ರು ಹಾಗೆ ಆಗ್ತದೆ. ಸಿಟ್ಟು ಬಂದ್ರೆ ನನ್ನ ತಲೆ ಮೇಲೆ ಕಲ್ಲು ಹಾಕ್ತಾ. ಇಲ್ಲ ಇಲ್ಲ ಇಲ್ಲ, ಹಾಗೆ ಹೇಳಲಿಕ್ಕೆ ಆಗ್ತದ? ಇದು ಕಾಯ್ತಾ ಇದ್ರಿ ನೀವೆಲ್ಲ ಅಣ್ಣ ತಮ್ಮಂದಿರು. ಯಾವ್ದಮ್ಮ? ಇದೇ ನಮ್ಮನ್ನೊಂದು ತೆಗಿಬೇಕು ಅಂತ ಅಯ್ಯೋ, ಬಹಳ ಪ್ರಯತ್ನ ಉಂಟು ನಿಮ್ದೆಲ್ಲ. ಗೊತ್ತಾಗ್ತದೆ ನನಗೆ. ಮಾತಾಡಿದ್ದೆ ತಪ್ಪಾಗ್ತದೆ ಇವತ್ತು. ನಾನು ಯಜಮಾನ್ರೊಂದು ಗಟ್ಟಿ ಇದ್ದಕ್ಕೆ ನಾನಿದ್ದೆ. ಹಾ, ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನಿಲ್ಲ. ಏನು? ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಎಲ್ಲ ನಮಗೆ ಇತ್ತೀಚೆಗೆ ಕೊಂಕು ಮಾತಾಡುವುದು. ಬಹಳ ತಯಾರಾದ್ರಿ ನೀವೆಲ್ಲ. ಒಂದು ಕೆಲಸ ಮಾಡುವಮ್ಮ. ಸಿಟ್ಟು ಬರ್ತದೆ. ಈ ಪಟ್ಟ ಇನ್ನೂ ಕಟ್ಲಿಲ್ಲ, ಇನ್ನೂ ಪಟ್ಟ ಏರ್ಲಿಲ್ಲ. ಇವಾಗ್ಲೇ ಈ ಮಕ್ಕಳಿಗೆಲ್ಲ ಸಿಟ್ಟು ಬರ್ತದೆ. ಇವ್ರು ಏರಿದ ಮೇಲೆ ನಮ್ಮನ್ನು ಬದುಕಿ ಬಿಡ್ತಾರೆ. ಇಲ್ಲಪ್ಪ, ಆ? ಬಟ್ ಹೇಸಿಗೆ ವ್ಯಾಪಾರ ಆಯ್ತು. ಇವರೆಲ್ಲ ಹಾಗೆ, ಇವ್ರಿಗೆ ಜಾಗ ಸಿಕ್ಕುದೇ ತಡ. ನಮ್ಮನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಇವ್ರದ್ದು. ಮೊದ್ಲಿಗೆ ಹಳೆ ನೋಡು, ಮೊದಲು ಈ ಹಳೆ ತಲೆ ಎಲ್ಲ ಒಂದು ಹೋಗ್ಲಿ, ಆಮೇಲೆ ನಮ್ಮ ಯಜಮಾನಿಗೆ ಜೋರು ಅಂತ ನೀವು ಇಲ್ಲಿ ಬಿಟ್ಟು ಹೋದ್ರೆ ನಮ್ಗೆ ಇದು ಗೊತ್ತಾಗುತ್ತದೆ. ಹಾ, ಇವರೆಲ್ಲ ತಯಾರಾದವರು, ಕಾಯ್ತಾ ಇದ್ದವರು. ಪ್ರತಿಕ್ರಿಯೆ ಇದು. ಹಾ, ನಿಮ್ ವಿರೋಧ ಪಕ್ಷದವರು. ಹಾ, ಕಾಯ್ಲಿ. ಏನು ನನಗ ಕಲಿಸುವುದು ನೀವೆಲ್ಲ? ಬಾರದ್ರೆ ಸಿಟ್ಟು ಮಾಡ್ತಾನ. ಹೌದಮ್ಮ. ಏ ಹುಡುಗ, ನೀ ನರಿಯೇ, ಸಣ್ಣವ, ಅಂದ್ರೆ ಯಾವ್ದು ಗೊತ್ತಾಗುದಿಲ್ಲ. ಯಾವುದು ಗೊತ್ತಾಗುದಿಲ್ಲ. ನಿಮ್ಮ ಹತ್ರ ಏನು ಎಂತದ ಮಾತು ನನ್ನದು? ನೀವು ಅರ್ಥ ಮಾಡಿ. ರಾಮನಿ ಸಿಟ್ಟು ಬರ್ತದೆ, ನಿನಗೂ ಸಿಟ್ಟು ಬಂದು ನೋಡಿದ್ದೆ ನೀನು. ದಂಡು ಕಡಿತೀರಿ ಎಲ್ಲ ಸೇರ್ಕೊಂಡು. ಅಬ್ಬಬ್ಬ, ಏನು ತಯಾರಾಗ್ಬಿಟ್ರಲ್ವಾ? ನಮ್ಮ ಮಾತು ಕಡಿಮೆ ಆದ್ರೆ ನಿಮ್ಗೆ ಹೆಚ್ಚಾಗ್ಬಿಡ್ತದೆ. ನಿಮ್ಮಷ್ಟೆಲ್ಲ ಮಾತಾಡ್ಲಿಕ್ಕೆ ಬರುದಿಲ್ಲ ಅಮ್ಮ. ಆಡಿದ ಮಾತೊಳಗೆ ಮತ್ತವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕು ಅಲ್ವಾ? ಅಬ್ಬಬ್ಬಬ್ಬಬ್ಬ. ಏಯ್ ಅಮ್ಮ, ನಿನ್ನೋಳು ನಾನಾಡುವುದಕ್ಕೇನು ಇಲ್ಲ. ಮತ್ತೆ ನಿನ್ನಲ್ಲಿ ಏನ್ ಹೇಳುವುದ?
ಪೊಟವಿ ಪಾಲನ್ನ ಬರ ಹೇಳು. ನಮ್ಮಪ್ಪ ಹಾ ನನಗೆ ಗೊತ್ತುಂಟು. ನಿನಗೆ ಅಪ್ಪ ಆಗು ಮೊದಲು ನನ್ನ ಗಂಡ. ಏನು ಪೊಟವಿ ಪಾಲನೊಳಗೆ ಕೆಲಸ ಉಂಟು, ಗೊತ್ತಾಯ್ತಾ? ಅಪ್ಪ ಮಾಡು ಕೆಲಸ ಎಲ್ಲ ಮಕ್ಕಳಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೋಗಿ ಹೇಳು. ಸಮಯ ಆಯ್ತಮ್ಮ, ನಾನು ಅಲ್ಲಿ ಅದಕ್ಕೆ ಇದ್ದು ಸಮಯ ಹಾಳು ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ. ಮಾತು